ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ SSP ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂತೆ ಇರುತ್ತದೆ. ಈಗಾಗಲೇ SSPಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಪ್ರತಿದಿನ ಅಥವಾ ವಾರಕ್ಕೊಂದ್ಸಲ ನೋಡ್ಕೋಬೇಕಾಗತ್ತೆ, ಲಾಗಿನ್ ಮಾಡಿ ನೋಡ್ಕೋಬೇಕಾಗುತ್ತೆ. ಏನಂದರೆ ನಿಮ್ಮ ಒಂದು ಸ್ಟೇಟಸ್ ಏನಾಗಿದೆ, ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾ ಇರಬೇಕು. ಅಲ್ಲಿ ರಿಜೆಕ್ಟ್ ಆಗಿರೋದು, ಎಕ್ಸೆಪ್ಟ್ ಆಗಿರೋದು ಮತ್ತು ಅಮೌಂಟ್ ಟ್ರಾನ್ಸ್ಫರ್ ಆಗಿರೋದು ಎಲ್ಲ ಮಾಹಿತಿ ಕೂಡ ನಿಮ್ಮ ಲಾಗಿನ್ ಐಡಿಯಲ್ಲೇ ಬಂದಿರುತ್ತೆ. ಸೊ ಎಲ್ಲಿ ಕೂಡ ಹೋಗಿ ಕೇಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮ SSP ಐಡಿಯಲ್ಲಿ ಕೇಳ್ಕೋಬೇಕು. ಇನ್ನೊಂದು ಅಪ್ಡೇಟ್ ಆಗಿರುವಂಥ ವಿಷಯ ಏನಂದರೆ, ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳು 30 ತನಕ ಚಾನ್ಸಸನ್ನು ಕೊಡಲಾಗಿದೆ. ಕೌನ್ಸ್ಲಿಂಗ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ನೋಡಿರಿ, ಇದು ಮ್ಯಾನೇಜ್ಮೆಂಟ್ ಕೋಟ ಯಾರು ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸಿರ್ತಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಹೋದ ವರ್ಷದಿಂದ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇಲ್ಲ. ಯಾರು ಕೌನ್ಸಿಲಿಂಗ್ ಮುಖಾಂತರ ಸೀಟ್ಗಳನ್ನು ಪಡ್ಕೊಂಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಇದು SSP ಅವರು. ಸೊ ಹೀಗಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೊ ಯಾರು ಕೌನ್ಸಿಲಿಂಗ್ ವಿದ್ಯಾರ್ಥಿಗಳು ಅಂದರೆ ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BSc ನರ್ಸಿಂಗ್, ಆಮೇಲೆ ವಿವಿಧ ಒಂದು ಅಲರ್ಟ್ ಸೈನ್ಸ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಕೌನ್ಸಿಲಿಂಗ್ ಮುಖಾಂತರ ಒಂದು ಅಡ್ಮಿಷನ್ ತೊಗೊಂಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ 30/6/2024 ತನಕನೂ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳು ಇದರ ಒಂದು ಉಪಯೋಗನ ತಗೋಬಹುದು. ಅದರ ಜೊತೆಗೆ ಈಗಾಗಲೇ ಎಲ್ಲ ಒಂದು ಅಪ್ಲಿಕೇಶನ್ ಪ್ರೊಸೆಸ್ಗಳು ಮುಗಿದಿದೆ ಮತ್ತು ಲೇಬರ್ ಕಾರ್ಡಿಗೆ ಸಂಬಂಧಿಸಿದಂತೆ ಕೂಡ ಇವತ್ತಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಇವತ್ತೇ ಕೊನೆಯ ದಿನ. ಇವತ್ತು 12 ಗಂಟೆಗೆ ಲೇಬರ್ ಕಾರ್ಡ್ ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಯಾರಿಗಂತಂದರೆ 23-24ನೇ ಸಾಲಿನಲ್ಲಿ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ. ಇನ್ನೂ 24-25ನೇ ಸಾಲಿನ ಮುಂದಿನ ತಿಂಗಳು ಎಂಡಿಂಗ್ ತನಕ ಬಿಡ್ಬೋದು. ಮತ್ತು ಅದರ ಜೊತೆಗೆ SC ವಿದ್ಯಾರ್ಥಿಗಳು 23-24ನೇ ಸಾಲಿನಲ್ಲಿ ನೀವೇನಾದರೂ ಫ್ರೀ ಶಿಪ್ ಕಾರ್ಡಿಗೆ ಅಪ್ಲೈ ಮಾಡಿದರೆ, ಸೊ ಆ ಫ್ರೀ ಶಿಪ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. KYC ಅಪ್ಡೇಟ್ ಮಾಡಿಕೊಂಡು ಫ್ರೀ ಶಿಪ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಅಡ್ಮಿಷನನ್ನು ಕೂಡ ಪಡ್ಕೊಳ್ಬೋದು. ಈಗ ಮುಂದಿನ ವರ್ಷದ ಅಪ್ಡೇಟನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ. ಸೊ ಅದಕ್ಕೂ ಕೂಡ ನಾನು ಕೂಡ ವೇಟ್ ಮಾಡ್ತಿರ್ತೀನಿ. ಇನ್ ಕೇಸ್ ಆಫ್ ನೋಟಿಫಿಕೇಶನ್ ಬಂದರೆ ನಿಮಗೂ ಕೂಡ ಮಾಹಿತಿಯನ್ನು ತಲುಪಿಸ್ತೇನೆ.